ಏನಿವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜಂಗಮಕೋಟೆ ಹೋಬಳಿ ಸುಮಾರು 13 ಹಳ್ಳಿಯಲ್ಲಿ ಇವತ್ತು KIDB ಅಕ್ವಿಜೇಷನ್ ಸಂಬಂಧಪಟ್ಟಂತೆ ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜಂಗಮಕೋಟೆ ಹೋಬಳಿ KIDB ಜಮೀನುಗಳ ರೈತರ ಪರವಾಗಿ ಹೋರಾಟ ಮಾಡ್ತಕ್ಕಂಥ ರೈತ ಸಂಘದವರು ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು ರೈತರು ತಾವೇನು ಇವತ್ತು ಬಂದು ತಮ್ಮ ಒಂದು ಸಮಸ್ಯೆಗಳನ್ನ ಇವತ್ತು ನಮ್ಮ ಗಮನಕ್ಕೆ ತಂದಿದ್ದೀರ. ಏನಿವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 1.5 ವರ್ಷಕ್ಕೆ ಮುಂಚೆ 2850 ಎಕರೆ ಇವತ್ತು ಕೈಗಾರಿಕೆ ಪ್ರದೇಶಕ್ಕೆ ಇವತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳು ನೋಟಿಸ್ ಕೊಟ್ಟಂಥ ಸಂದರ್ಭದಲ್ಲಿ ಸುಮಾರು ಜನ ಇವತ್ತು ನಮ್ಮ ನಡಪನಾಯಕನಹಳ್ಳಿ ಇರ್ಬೋದು, ಎಣ್ಣಂಗೂರು ಇರ್ಬೋದು, ತಾದೂರು ಇರ್ಬೋದು, ಬಸವಪಟ್ಟಣ ಇರ್ಬೋದು, ಈ ಭಾಗದ ರೈತರು ಮತ್ತು ನಮ್ಮ ರೈತ ಸಂಘದ ಪದಾಧಿಕಾರಿಗಳು ಬಂದು ನಮಗೊಂದು ಮನವಿಯನ್ನು ಕೊಟ್ಟರೆ ಆ ಸಂದರ್ಭದಲ್ಲಿ ಆವತ್ತು ಆ ರೈತರಿಗೆ ನಾನೊಂದು ಮಾತು ಕೊಟ್ಟೆ. ಇವತ್ತು ಈ ಒಂದು ಕ್ಷೇತ್ರದ ಸ್ವಾಭಿಮಾನ ಮತದಾರರ ಒಂದು ಆಶೀರ್ವಾದದಿಂದ ಇವತ್ತು ನಾನು JDS ಪಕ್ಷದ ಒಬ್ಬ ಶಾಸಕನಾಗಿ ತಾವು ಆಯ್ಕೆ ಮಾಡಿದ್ದೀರಾ. ಇವತ್ತು ಸರ್ಕಾರದ ವಿರುದ್ಧವಾಗಿರ್ತಕ್ಕಂಥ ಶಾಸಕರಾಗಿದ್ದು ಇವತ್ತು KIDB ನಿಲ್ಲಿಸ್ತಕ್ಕಂಥ ಶಕ್ತಿ ನಮಗಿಲ್ಲ, ತರ್ತಕ್ಕಂಥ ಶಕ್ತಿ ಈಗ ನಮಗಿಲ್ಲ ಅಂತ ಅವ್ರಿಗೆ ನಾನು ಅವತ್ತು ಸಂದರ್ಭದಲ್ಲಿ ಹೇಳಿದ್ದೆ. ನನ್ನ ಮುಂದೆ ಇರ್ತಕ್ಕಂಥದ್ದು ಈ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಆ ಗ್ರಾಮಗಳ ಸುತ್ತಮುತ್ತ ಇರ್ತಕ್ಕಂಥ ಕೃಷಿ ಜಮೀನನ್ನು ಬಿಡಿಸ್ತಕ್ಕಂಥದ್ದು ನಾನು ಪ್ರಾಮಾಣಿಕತೆಯಿಂದ ಪ್ರಯತ್ನ ಮಾಡ್ತೀನಂತ ಆ ಸಂದರ್ಭದಲ್ಲಿ ನಾನು ಅವ್ರಿಗೆ ಮಾತು ಕೊಟ್ಟೆ. ಆ ಮಾತಿನಂತೆ ಇವತ್ತು ನಮ್ಮ ನಡಪನಾಯಕನಹಳ್ಳಿಯಲ್ಲಿ ಸುಮಾರು 200 ಎಕರೆಗೆ ಹೆಚ್ಚಿನಾಗಿ ಇವತ್ತು ರೈತರಿಗೆ ಜಮೀನು ಬಿಡಿಸ್ತಕ್ಕಂಥದ್ದಾಗೈತೆ. ಮತ್ತು ಎಣ್ಣಂಗೂರಲ್ಲಿ, ತಾದೂರಲ್ಲಿ, ಬಸವಪಟ್ಟಣ ಒಟ್ಟು 474 ಎಕರೆ ಇವತ್ತು ಕೃಷಿ ಜಮೀನನ್ನು ಬಿಡಿಸ್ತಕ್ಕಂಥದ್ದು ಇವತ್ತು ನಮ್ಮ ಉಸ್ತುವಾರಿ ಸಚಿವರು ಡಾಕ್ಟರ್ MC ಸುಧಾಕರ್ ಅವರು ಮತ್ತು ನಮ್ಮ ಕೈಗಾರಿಕೆ ಸಚಿವರು MB ಪಾಟೀಲ್ ಅವ್ರನ್ನ ಸಂಬಂಧಪಟ್ಟಂತೆ KIDB ಅಧಿಕಾರಿಗಳನ್ನ ನಾವು ನಿರಂತರವಾಗಿ ಅವ್ರಿಗೆ ಮನವಿ ಕೊಟ್ಟು ಅವರು ಒಂದು ಸಹಕಾರದಿಂದ ಇವತ್ತು 474 ಎಕರೆ ಜಮೀನು ಬಿಡಿಸ್ತಕ್ಕಂಥ ಕೆಲಸ ನಾವು ಮಾಡಿದ್ದೀವಿ. ಅದಾದಮೇಲೆ ಇವತ್ತೇನಾಗೈತೆ, ಏನು ಇದೇ ತಿಂಗಳು ದಿನಾಂಕ 6, 8, 9, 10 KIDB ಅಧಿಕಾರಿಗಳು ಅಲ್ಲಿರ್ತಕ್ಕಂಥ ರೈತರಿಗೆಲ್ರಿಗೂ ನೋಟಿಸ್ ಕೊಟ್ಟು ಇವತ್ತು ಒಂದೊಂದು ಭಾಗದಲ್ಲಿ ಒಂದೊಂದು ದರ ಫಿಕ್ಸ್ ಮಾಡೋಂಥದ್ದು ಇವತ್ತು ನಮಗೂ ಸಂಪೂರ್ಣವಾಗಿ ಮಾಹಿತಿ ಬಂದೈತಿ. ಈ ಇವ್ರ ಬೇಡಿಕೆ ಏನೈತೆ, ಇವತ್ತು ರೈತರಿಗೆ ಇನ್ನೂ ಹೆಚ್ಚಿನ ದರವನ್ನು ಕೊಡಿಸ್ತಕ್ಕಂಥ ಕೆಲಸ ಆಗ್ಬೇಕಂತ ಅವ್ರ ಬೇಡಿಕೆ ನಮ್ಮ ಮುಂದೆ ಇಟ್ಟಿದ್ದಾರೆ. ನಾನು ಒಂದು ವಿಚಾರ ಏನಂದರೆ, ನಾವು ಬದುಕಿರೋ ತನಕ ನಾವು ದೇವೇಗೌಡರ ಶಿಷ್ಯನಾಗಿ ಈ ಕ್ಷೇತ್ರದ ಸ್ವಾಭಿಮಾನ ಮತದಾರರು ನಮ್ಮ ಪಕ್ಷದ ಮುಖಂಡರಿಂದ ನಾನು ಶಾಸಕನಾಗಿರೋದು. ನಮ್ಮ ಪ್ರಾಣ ಇರೋ ತನಕ ನಾನು ರೈತರ ವಿರುದ್ಧವಾಗಿ ಯಾವುದೇ ಕೆಲಸ ಮಾಡೋದಿಲ್ಲ. ಆಮೇಲೆ ಯಾರ ವಿರುದ್ಧವಾಗೂ ನಾನು ಕೆಲಸ ಮಾಡೋದು. ನನ್ನ ಒಂದು ಅಧಿಕಾರ ಅವಧಿಯಲ್ಲಿ ನಾನು ದ್ವೇಷದ ರಾಜಕಾರಣ ಮಾಡೋನಲ್ಲ. ರಾಜಕಾರಣ ಇವತ್ತು ನಾವು ಮಾಡೋಕ್ಕೆ ಕಾರಣ ಶ್ರೀಮಾನ್ ದೇವೇಗೌಡರು, ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು, ಅವರ ಮೇಲೆ ಅಭಿಮಾನಕ್ಕೆ ನಾನು ರಾಜಕಾರಣ ಮಾಡ್ತಾ ಇರೋದು. ಇವತ್ತು ಇವ್ರು ಕೊಟ್ಟಿರ್ತಕ್ಕಂಥ ಮನವಿಯನ್ನು ನಾನು ಸಂಬಂಧಪಟ್ಟಂಥ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಕೈಗಾರಿಕೆ ಸಚಿವರಿಗೆ ಮತ್ತು ಕೈಗಾರಿಕೆ ಅಧಿಕಾರಿಗಳಿಗೆ ಮತ್ತೊಮ್ಮೆ ನಾನು ಅವ್ರ ಗಮನಕ್ಕೆ ತಂದು ಇವತ್ತು ತಾವು ನಿಗದಿ ಮಾಡಿರ್ತಕ್ಕಂಥ ದರ ಇವತ್ತು ರೈತರಿಗೆ ಇವತ್ತು ಅದು ಸಾಲ್ತಾ ಇಲ್ಲ, ಇನ್ನೂ ಹೆಚ್ಚಿನ ದರವನ್ನು ಕೊಡಬೇಕು. ಯಾಕಂದರೆ ನಮ್ಮ ಜಂಗಮಕೋಟೆ ಹೋಬಳಿ ಇವತ್ತು ಭಾಳಷ್ಟು ಬೆಂಗಳೂರು ಗ್ರಾಮಾಂತರಕ್ಕೆ ಹತ್ತಿರವಾಗಿರ್ತಕ್ಕಂಥದ್ದು, ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹಿಂದೆ 16-17 ಕಿಲೋಮೀಟರ್ದಲ್ಲಿ ಇರ್ತಕ್ಕಂಥ ಭೂಮಿ ಆಗಿರೋದ್ರಿಂದ ನೀವು ಹೆಚ್ಚಿನ ದರ ಕೊಡ್ಬೇಕಂತೇಳಿ ನಾನು ಈ ಎಲ್ಲ ಮಂತ್ರಿಗಳನ್ನ ಮತ್ತು ಅಧಿಕಾರಿಗಳನ್ನ ಭೇಟಿ ಮಾಡಿ ಅವ್ರನ್ನ ಮನವೊಲಿಸಿ ಮತ್ತೆ ನಿಮಗೊಂದು ದಿನಾಂಕ ನಾನು ನಿಗದಿ ಮಾಡ್ತೀನಿ. ಆ ದಿನ ತಾವು ರೈತರು, ನಮ್ಮ KIDBಗೆ ಸಂಬಂಧಪಟ್ಟಂಥ ಎಲ್ಲ ರೈತರು ತಾವು ಬಂದಾಗ ನಾವು ಅವ್ರ ಮುಂದೆ ಕುಂತು ನೇರವಾಗಿ ಚರ್ಚೆ ಮಾಡೋಣ. ಇವತ್ತು ನಮ್ಮ ರೈತರ ಸಮಸ್ಯೆಗಳು ಈ ಥರ ಇದೆ, ತಾವು ಏನು ಇವತ್ತು ಒಂದು ಭಾಗದಲ್ಲಿ 1,20,00,000 ಮಾಡಿದಿರಿ, ಇನ್ನೊಂದು ಭಾಗದಲ್ಲಿ 1,30 ಮಾಡಿದಿರಿ, ಇನ್ನೊಂದು ಭಾಗದಲ್ಲಿ 1,60 ಮಾಡಿದಿರಿ ಅಂತ ತಾವು ನಿಗದಿ ಮಾಡಿದಿರೋ, ಇದಕ್ಕಿಂತ ಹೆಚ್ಚಿನ ದರ ಕೊಡ್ಬೇಕನ್ನೋಂಥದ್ದನ್ನ ನಾವು ಅವ್ರಿಗೆ ಮನವಿಯನ್ನು ಮಾಡಿ, ಅದ್ರ ಜೊತೆಗೆ ಇವತ್ತು ಕೈಗಾರಿಕೆಗಳು ಏನು ಬರ್ತಾವೋ ಆ ಭಾಗದಲ್ಲಿ ಜಮೀನು ಕೊಟ್ಟಿರ್ತಕ್ಕಂಥ ರೈತರಿಗೆ ಪ್ರತಿ ಮನೆಗೂ ಒಂದು ಉದ್ಯೋಗ ಕೊಡ್ಬೇಕನ್ನೋದು ಕೂಡ ನಾವು ಅವ್ರ ಮುಂದೆ ನಾವು ಮನವಿಯನ್ನು ಇಟ್ಟು ನಾನು ಪ್ರಾಮಾಣಿಕತೆಯಿಂದ ತಮ್ಮ ಒಂದು ಮನವಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ
KEDB ಬರ್ಬೇಕನ್ನೋಂಥದ್ದು ಒಂದು ಸಂಘದ ಹೋರಾಟ, KEDB ಇಲ್ಲಿ ಬರಬಾರ್ದಂತ ಇನ್ನೊಂದು ಸಂಘದ ಹೋರಾಟ. ಇವತ್ತು ನಾವು ಹೋರಾಟಗಳು ಮಾಡಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಕೊಟ್ಟಂಥ ಸಂದರ್ಭದಲ್ಲಿ ಅವ್ರು ಹೇಳಿದ್ದಾರೆ, ಇವತ್ತು ನಾವು ಹೋರಾಟಗಳು ಇವತ್ತು ಈ ಪ್ರಜಾಪ್ರಭುತ್ವ ಪ್ರತಿಯೊಬ್ಬರಿಗೂ ಹೋರಾಟ ಮಾಡ್ತಕ್ಕಂಥ ಹಕ್ಕಿರ್ತದೆ. ಆ ಹೋರಾಟಗಳನ್ನ ಸಂವಿಧಾನ ಅಡಿಯಲ್ಲಿ ಹೋರಾಟ ಮಾಡಬೇಕು. ಇವತ್ತು ನಾವು ರೈತರು ಹೆಸರು ಹೇಳಿ ಹಸಿರು ಶಾಲು ಹಾಕ್ಕೊಂಡು ಎಲ್ಲೋ ಕೂತ್ಕೊಂಡು ಜನಪ್ರತಿನಿಧಿಗಳನ್ನ, ಶಾಸಕರನ್ನ, ಮಂತ್ರಿಗಳನ್ನ ವೈಯಕ್ತಿಕವಾಗಿ ಮಾತಾಡಬಾರ್ದು. ಇವು ಎಲ್ಲ ನಮ್ಮ ಗಮನದಲ್ಲಿ ಐತೆ. ಯಾರ್ಯಾರ ಸಂದರ್ಭದಲ್ಲಿ ಎಲ್ಲೆಲ್ಲಿ ಮಾತಾಡೋರು ಇವಕ್ಕೆಲ್ಲ ಕಡಿವಾಣ ಹಾಕ್ಬೇಕು. ಯಾಕಂದರೆ ನಮ್ಮ ಪಕ್ಷದ ಮುಖಂಡರಾಗ್ಬೋದು, ನಮ್ಮ ಸ್ನೇಹಿತರಾಗ್ಬೋದು, ಇನ್ನು ಹಲವಾರು ಜನ ಇವತ್ತು ಭಾಳಷ್ಟು ಇವರು ನಡ್ಕೊಳೋ ರೀತಿ ನೀತಿಗಳನ್ನ ಭಾಳಷ್ಟು ಅವರು ವಿರೋಧ ಐತೆ. ನಾವು ಅವರೆಲ್ರಿಗೂ ನಾವು ಯಾವುದೇ ಗಲಾಟೆಗಳಾಗಬಾರ್ದಂತ ಎಲ್ರಿಗೂ ಮಾಹಿತಿ ಕೊಟ್ಟು ಇದನ್ನ ಸುಸಜ್ಜಿತವಾಗಿ ನಡಿಬೇಕನ್ನೋವಂಥದ್ದನ್ನ ನಾವು ಸೂಚನೆಯನ್ನು ಕೊಟ್ಟಿದ್ದೀರಿ. ನೀವು ಹೋರಾಟ ಮಾಡಿರಿ, ನಮ್ದು ಯಾವುದೂ ತಕರಾರಿಲ್ಲ. ಆದರೆ ಹೋರಾಟ ಮಾಡಬೇಕಾದ್ರೆ ವೈಯಕ್ತಿಕವಾಗಿ ಮಾತಾಡೋಂಥದ್ದು ಬಿಡ್ಬೇಕು. ಇದು ಯಾರು ಮಾತಾಡ್ತಾರೋ ಅವ್ರನ್ನ ಅರ್ಥ ಮಾಡಿಕೊಂಡು. ಯಾಕಂದರೆ ಪ್ರತಿಯೊಬ್ಬರು ಉಪ್ಪು ಖಾರ ತಿಂತಾರೆ, ಎಲ್ರಿಗೂ ಕೋಪ ಅನ್ನೋದು ಇರ್ತದೆ. ಆದರೆ ಹೋರಾಟಗಳ ಥರನೇ ಮಾಡ್ಬೇಕು. ಹೋರಾಟ ಹೆಸರುಗಳು ಹೇಳ್ಕೊಂಡು ಹೆಗಲ ಮೇಲೆ ಸುಶಾಲು ಹಾಕ್ಕೊಂಡು ಮನೆಗಳವ್ರನ್ನವ್ರನ್ನ ಇನ್ನೊಬ್ಬರನ್ನ ಮತ್ತೊಬ್ಬರನ್ನ ಕೇಳಿದಾಗ ಅದನ್ನ ಯಾರು ನೋಡ್ಕೊಂಡು ಕುತ್ಕೊಳಕ್ಕಾಗಲ್ಲ. ಇದನ್ನು ದಯವಿಟ್ಟು ಎಲ್ಲರೂ ಗಮನದಾಗಿರ್ತೀನಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಈ ಕ್ಷೇತ್ರದಲ್ಲಿ ಶಾಸಕನಾಗಬೇಕಾದ್ರೆ ಇವತ್ತು ನಮ್ಮ ಮುಖಂಡರು, ನಮ್ಮ ಮತದಾರ ನನಗೆ ಆಶೀರ್ವಾದ, ಅವ್ರಿಗೆ ಯಾವತ್ತೂ ನಾವು ಕೆಟ್ಟ ಹೆಸರು ತರೋ ರೀತಿಯಲ್ಲಿ ನಾನು ಆಡಳಿತ ಮಾಡೋದಿಲ್ಲ. ನಾನು ರಾಜಕಾರಣದಲ್ಲಿ ಅಧಿಕಾರಕ್ಕೆ ಆಸೆಪಟ್ಟಾಗ್ಬೋದು, ದುಡ್ಡು ಆಸೆಪಟ್ಟಾಗ್ಬೋದು, ನಾನು ರಾಜಕಾರಣಕ್ಕೆ ಬಂದಿರೋನಲ್ಲ. ಇವತ್ತು ಕೆಲವರೆಲ್ಲ ಮಾತಾಡಿದ್ದಾರೆ, ಇದೆಲ್ಲ ಭಾಳಷ್ಟು ನೋವಾಗ್ತದೆ ನಮಗೆ. ಈಗ ನಾವು ಮಾತಾಡ್ಬೇಕಾದ್ರೆ ನಮ್ಮ ಮುಖಂಡರು, ನಮ್ಮ ಸ್ನೇಹಿತರು ಅವರೇ, ನಾವು ಎಷ್ಟು ಬೇಕಾದ್ರೂ ಮಾತಾಡ್ತೀರಿ. ಆದರೆ ಕೆಲವರು ವೈಯಕ್ತಿಕವಾಗಿ ಮಾತಾಡ್ತಾಯಿದ್ದಾರೆ. ಇದು ನಿಲ್ಲಿಸ್ಬೇಕು. ಇಲ್ದಿದ್ರೆ ಮುಂದಿನ ದಿನಗಳಲ್ಲಿ ಕಾನೂನು ರೀತಿ ಅವ್ರ ಮೇಲೆ ಕ್ರಮ ಜರುಗಿಸ್ತಕ್ಕಂಥ ಕೆಲಸ ಆಗ್ತದಂತ ಈ ಸಂದರ್ಭದಲ್ಲಿ ಹೇಳ್ತಾ, ತಾವೇನು ಮನವಿ ಕೊಟ್ಟಿದ್ದೀರೋ ಇದಕ್ಕೆ ಪ್ರಾಮಾಣಿಕತೆಯಿಂದ ನಾನು ಪ್ರಯತ್ನ ಮಾಡಿ ಆದಷ್ಟು ಬೇಗ ದಿನಾಂಕ ನಿಗದಿ ಮಾಡಿ, ನಮಗೆ ದಿನಾಂಕ ನಿಗದಿ ಸಮಯ ಹೇಳ್ತೀನಿ, ಆ ಸಮಯಕ್ಕೆ ತಾವೆಲ್ಲರೂ ಬರ್ರಿ. ನಾವು ಹೋಗಿ ಅವ್ರ ಮುಂದೆ ಕೂತ್ಕೊಂಡಾಗ 100ಕ್ಕೆ 100 ಅಷ್ಟಲ್ಲ, 100ಕ್ಕೆ 1000ರಷ್ಟು ರೈತರಿಗೆ ಒಳ್ಳೇದಾಗ್ತದಂತ ಈ ಸಂದರ್ಭ ತಮಗೆ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಒಂದು